ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಲಾಸ್ಟ್ ವೀಕ್ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಒಂದು ಪೋಲ್ ಹಾಕಿದ್ದೆ, ಯಾವ ಸೆಕ್ಟರ್ ನ ಬಗ್ಗೆ ವಿಡಿಯೋ ಬೇಕು ಅಂತ. ತುಂಬಾ ಜನ ಸೆಮಿಕಂಡಕ್ಟರ್ ಬಗ್ಗೆ ಕೇಳಿದ್ರಿ. ಲಾಸ್ಟ್ ವೀಕ್ ಅದನ್ನ ಕವರ್ ಮಾಡಿದ್ದೆ. ಇನ್ನು ಸೆಮಿಕಂಡಕ್ಟರ್ ಸೆಕ್ಟರ್ ನ ಬಿಟ್ರೆ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಹೆಚ್ಚಿನ ವೋಟ್ಗಳು ಬಂದಿದ್ದು. ಇವತ್ತಿನ ಈ ವಿಡಿಯೋದಲ್ಲಿ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲಿರುವಂತಹ ಅಪಾರ್ಚುನಿಟೀಸ್ ಏನು, ಚಾಲೆಂಜಸ್ ಏನು, ಯಾವೆಲ್ಲ ಕಂಪನಿಗಳನ್ನ ಸ್ಟಡಿ ಮಾಡಬಹುದು, ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಅಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ಒದಗಿಸ್ತೇವೆ. ಅನಂತರ ನಿಮಗೆ ಜಾಯ್ನ್ ಆಗ್ಬಹುದು, ಅನ್ಸಿದ್ರೆ ಸೇರ್ಕೊಳ್ಬಹುದು. ಮಾರ್ಕೆಟ್ ಬಗ್ಗೆ ಕಲಿಯೋದಕ್ಕೆ ಆಸಕ್ತಿ ಇರುವಂತವರು ಸಂಪರ್ಕ ಮಾಡಬಹುದು. ಜೊತೆಗೆ ಇದು ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಒಳಗೊಂಡಿರುತ್ತೆ. ನೀವು ಕಲ್ತ್ಕೊಂಡು ಅದನ್ನ ಅಪ್ಲೈ ಮಾಡಿದ್ರೆ ಖಂಡಿತ ಇದು ಲೈಫ್ ಲಾಂಗ್ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಮಾರ್ಕೆಟ್ ಜರ್ನಿಯಲ್ಲಿ. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಇನ್ನು ಇವತ್ತಿನ ಟಾಪಿಕ್ ಕಡೆ ಬರೋಣ. ಇಂಡಿಯಾಸ್ ರಿನ್ಯೂವಬಲ್ ಎನರ್ಜಿ ರೆವಲ್ಯೂಷನ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2020 ನಂತರ ಭಾರತದ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಗಳಾಗಿದ್ದಾವೆ. ಜೊತೆಗೆ ಈಗಾಗಲೇ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದ್ದಾವೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳು. ಜೊತೆಗೆ ಇನ್ನೂ ಕೂಡ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್, ಯಾಕಂದ್ರೆ ಗ್ರೋತ್ ಗೆ ಅವಕಾಶ ಜಾಸ್ತಿ ಇದೆ. ನಾವಿನ್ನು 50% ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಯನ್ನು ಕೂಡ ಬಳಸ್ಕೊಳ್ತಾ ಇಲ್ಲ, ಬಿಲೋ 50% ಇದೆ. ಹಾಗಾಗಿ ಇನ್ನು ಸಾಕಷ್ಟು ಗ್ರೋತ್ ಗೆ ಅವಕಾಶ ಇದೆ ಅಂತಹ ಸೆಕ್ಟರ್ ಆಗಿರೋದ್ರಿಂದ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್, ಒಳ್ಳೆ ಲಾಭ ಕೊಡುವಂತವರಲ್ಲಿ ನೋಡೋಣ ಬನ್ನಿ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ವಿಶ್ವ ಮಟ್ಟದಲ್ಲಿ ಫಾಸ್ಟ್ ಆಗಿ ಗ್ರೋ ಆಗ್ತಿರುವಂತಹ ಮಾರ್ಕೆಟ್ ಗಳಲ್ಲಿ ಟಾಪ್ 3 ನಲ್ಲಿ ಬರುವಂತ ಸೆಕ್ಟರ್ ಆಗಿದೆ. ಜೊತೆಗೆ ಕೆಪಾಸಿಟಿ ಟಾರ್ಗೆಟ್ ಅನ್ನು ನೋಡಬಹುದು. 2030 500 ಗಿಗಾವ್ಯಾಟ್ ರಿನ್ಯೂವಬಲ್ ಎನರ್ಜಿ ಗೋಲ್ ಅನ್ನ ಅಚೀವ್ ಮಾಡಬೇಕು ಅನ್ನೋಂತ ಟಾರ್ಗೆಟ್ ಅನ್ನು ಹಾಕೊಳ್ಳಲಾಗಿದೆ. ಹಾಗೆ 2070 ನೆಟ್ ಝೀರೋ ಕಮಿಟ್ಮೆಂಟ್ ಗೆ ಡೆಡ್ ಲೈನ್ ಅನ್ನು ಹಾಕೊಂಡಿದೆ ಸರ್ಕಾರ. ಈ ಕೆಪಾಸಿಟಿ ಅಚೀವ್ ಮಾಡಿದ್ರೆ ಖಂಡಿತ ಸಾಕಷ್ಟು ದೊಡ್ಡ ಡೆವಲಪ್ಮೆಂಟ್ಸ್ ಆದಂಗೆನ ಈ ಸೆಕ್ಟರ್ ಅಲ್ಲಿ ಹಾಗಾಗಿ ಅವಕಾಶ ಇದೆ ಅಂತ ಹೇಳೋದು. ಹಾಗೆ ಈಗಿನ ಕೆಪಾಸಿಟಿ ಎಷ್ಟು? ನಾವೇನೋ 500 ಗಿಗಾವ್ಯಾಟ್ ಟಾರ್ಗೆಟ್ ಅನ್ನು ಹಾಕೊಂಡಿದ್ದೀವಿ 2030 ಆದ್ರೆ ಕರೆಂಟ್ ಕೆಪಾಸಿಟಿ ಎಷ್ಟಿದೆ ನೋಡಬಹುದು. ಸೋಲಾರ್ ಪವರ್ ಇಂದ 85 ಗಿಗಾವ್ಯಾಟ್ ಪವರ್ ಜನರೇಷನ್ ಆಗ್ತಾ ಇದೆ. ಹೈಡ್ರೋ ಎಲೆಕ್ಟ್ರಿಕ್ ಇಂದ 52 ಗಿಗಾವ್ಯಾಟ್ ಇದೆ. ವಿಂಡ್ ಪವರ್ ಇಂದ 45 ಗಿಗಾವ್ಯಾಟ್ ಇದೆ. ಮೂರನ್ನು ಸೇರಿಸಿದ್ರೆ 160 ಗಿಗಾವ್ಯಾಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇದೆ. ಆಸ್ ಆಫ್ ನೌ 2025 ಡೇಟಾ ಪ್ರಕಾರ 160 ಗಿಗಾವ್ಯಾಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇದೆ. ಆದ್ರೆ ನಮ್ಮ ಟಾರ್ಗೆಟ್ ಇರೋದು 500 ಗಿಗಾವ್ಯಾಟ್. ಇನ್ನು 340 ಗಿಗಾವ್ಯಾಟ್ ಅನ್ನ ಅಚೀವ್ ಮಾಡಬೇಕಾಗಿದೆ. ಅಂದ್ರೆ ಫ್ಯೂಚರ್ ಅಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪಾನ್ಷನ್ ಮಾಡಬೇಕಾಗಿದೆ. ಎಕ್ಸ್ಪಾನ್ಷನ್ ಆದ್ರೆ ನಮ್ಗೆ 500 ಆಗುತ್ತೆ ಅಲ್ವಾ, 300 ಆದ್ರೂ ಕೂಡ ಲಾಭನೇ, 350 ಆದ್ರೂ ಲಾಭನೇ, 400 ಆದ್ರೂ ಲಾಭನೇ. ಬಟ್ ಟಾರ್ಗೆಟ್ ದೊಡ್ಡದಾಗಿ ಇದೆ, ಅದನ್ನ ಅಚೀವ್ ಮಾಡೋದಂತೂ ಇನ್ನು ಒಳ್ಳೆ ಲಾಭ ಆಗುವಂತ ಸಾಧ್ಯತೆಗಳಿರುತ್ತೆ ಇನ್ವೆಸ್ಟರ್ಸ್ಗೆ. ಇನ್ನು ಪಾಲಿಸಿ ಸಪೋರ್ಟ್ ಹೇಗಿದೆ, ಗ್ರೋತ್ ಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ ನೋಡೋದಾದ್ರೆ ಖಂಡಿತ ನಮ್ಮ ಸರ್ಕಾರದ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ. PLI ಸ್ಕೀಮ್ ಮೂಲಕ ಇಲ್ಲಿ ಸಾಕಷ್ಟು ಸಪೋರ್ಟ್ ಅನ್ನ ಮಾಡ್ತಿದೆ ಕೂಡ. ಅದು ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ವಿಂಡ್ ಆಗ್ಬೋದು ಅಥವಾ ಹೈಡ್ರೋ ಆಗ್ಬೋದು, 3 ಕಡೆ ಸಪೋರ್ಟ್ ಮಾಡ್ತಾ ಇದೆ. ಅದರಲ್ಲೂ ಸೋಲಾರ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆದ್ಯತೆಯನ್ನ ಕೊಡ್ತಾ ಇದೆ ಸರ್ಕಾರ. ಪಾಲಿಸಿ ಸಪೋರ್ಟ್ ಚೆನ್ನಾಗಿದೆ. ಇನ್ನು ಗ್ರೀನ್ ಹೈಡ್ರೋಜನ್ ಮಿಷನ್ ಸುಮಾರು 19,700 ಕೋಟಿ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಮಾಡ್ತಿದೆ ಸರ್ಕಾರ. ಇನ್ನು ಟ್ರಾನ್ಸ್ಮಿಷನ್ ಕಾಸ್ಟ್ ವೈವರ್, ಇಂಟರ್ ಸ್ಟೇಟ್ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತ ಚಾರ್ಜಸ್ ಅಲ್ಲಿ ಎಕ್ಸಂಪ್ಷನ್ ಕೊಡ್ತಾ ಇದೆ. ಹೈಬ್ರಿಡ್ ಎನರ್ಜಿ ಪಾಲಿಸಿ, ಗ್ರಿಡ್ ಸ್ಟೆಬಿಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ, ಹಾಗೆ ಹೈಯರ್ ಕೆಪಾಸಿಟಿ ಯುಟಿಲೈಸೇಷನ್ ರೇಟ್ಸ್ ಗೆ ಸಂಬಂಧಪಟ್ಟಂತೆ ಪಾಲಿಸಿ ಬದಲಾವಣೆಗಳ ಮೂಲಕ ಸಪೋರ್ಟ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಸರ್ಕಾರದ ಸಪೋರ್ಟ್ ಚೆನ್ನಾಗಿದೆ ಈ ಸೆಕ್ಟರ್ಗೆ. ಸರ್ಕಾರ ಕೂಡ ಇಲ್ಲಿ ಹೆಚ್ಚಿನ ಗ್ರೋತ್ ಗೆ ಆದ್ಯತೆಯನ್ನ ಕೊಡ್ತಾ ಇದೆ. ಸೊ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಮೇಜರ್ ಆಗಿ ಬೇಕಾಗೋದು ಪಾಲಿಸಿ ಸಪೋರ್ಟ್, ಅದರ ಜೊತೆ ಒಳ್ಳೆಯ ಎನ್ವಿರಾನ್ಮೆಂಟ್, ಇದರ ಜೊತೆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತಂದ್ರೆ ಖಂಡಿತ ಕಂಪನಿಗಳು ನಮ್ಗೆ ಒಳ್ಳೆಯ ರಿಟರ್ನ್ಸ್ ಅನ್ನ ಕೊಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಏನು ಯಾವ ಸೆಕ್ಟರ್ ಅಲ್ಲಿ ಅಂದ್ರೆ ಇಲ್ಲಿ ಸೋಲಾರ್, ವಿಂಡ್ ಹಾಗೂ ಹೈಡ್ರೋನಲ್ಲಿ ಯಾವ ರೀತಿಯ ಅವಕಾಶಗಳಿದೆ ಅಂತ ನೋಡಿದ್ರೆ, ಸೋಲಾರ್ ಎನರ್ಜಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ರೋತ್ ಡ್ರೈವರ್ ಅನಿಸ್ಕೊಳ್ತಿದೆ ಭಾರತದಲ್ಲಿ. ಜೊತೆಗೆ ಸೋಲಾರ್ ಮಾಡ್ಯೂಲ್ ಪ್ರೈಸಸ್ ಅಲ್ಲಿ ದೊಡ್ಡ ಬದಲಾವಣೆಗಳಾಗ್ತಾ ಇದೆ. 2010 50 ರೂಪೀಸ್ ಪರ್ ವ್ಯಾಟ್ ಮಾಡ್ಯೂಲ್ ಪ್ರೈಸಸ್ ಇದ್ದದ್ದು ಈಗ ಅಪ್ರಾಕ್ಸಿಮೇಟ್ಲಿ 18 to 20 ರೂಪೀಸ್ ಬಂದಿದೆ. ಅಂದ್ರೆ ಮೋರ್ ದನ್ 50% ಕಡಿಮೆ ಆಗಿದೆ. ಅಂದ್ರೆ ಬಳಕೆ ಜಾಸ್ತಿ ಆದಷ್ಟು ಪ್ರೈಸಸ್ ಅಂದ್ರೆ ಮಾಡ್ಯೂಲ್ಸ್ ಪ್ರೈಸಸ್ ಕಡಿಮೆ ಆಗುತ್ತೆ. ಮಾಡ್ಯೂಲ್ ಪ್ರೈಸಸ್ ಕಡಿಮೆ ಆದಷ್ಟು ಬಳಕೆ ಜಾಸ್ತಿ ಆಗುತ್ತೆ, ಖರ್ಚುಗಳು ಕಡಿಮೆ ಆಗುತ್ತಲ್ಲ ಇನ್ಸ್ಟಾಲ್ ಮಾಡ್ಲಿಕ್ಕೆ. ಹಾಗಾಗಿ ಜೊತೆಗೆ PLI ಸ್ಕೀಮ್ ಸಪೋರ್ಟ್ ಸಿಗ್ತಾ ಇದೆ. ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಪುಷ್ ಕೊಡ್ತಿದೆ ಇದು. ಜೊತೆಗೆ ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್ಸ್ ಕೂಡ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಸರ್ಕಾರ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇವೆಲ್ಲವೂ ಕೂಡ ಇಲ್ಲಿನ ಗ್ರೋತ್ ಡ್ರೈವರ್ಸ್.
ಹಾಗೆ ಇಲ್ಲಿನ ಅಪರ್ಚುನಿಟಿ ಮೆಟ್ರಿಕ್ಸ್ ಅನ್ನ ನೋಡಿದರೆ ಪನೆಲ್ ಮ್ಯಾನುಫ್ಯಾಕ್ಚರಿಂಗ್, ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಸೆಲ್ಸ್, ಮಾಡ್ಯೂಲ್ಸ್, ಇನ್ವರ್ಟರ್ಸ್, ಇಲ್ಲಿ ಒಳ್ಳೆ ಅಪರ್ಚುನಿಟಿ ಇದೆ. ಯಾಕೆಂದ್ರೆ ಸರ್ಕಾರ ಕೂಡ PLI ಇನ್ಸೆಂಟಿವ್ಸ್ ಕೊಡ್ತಿದೆ. ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಡೈನಾಮಿಕ್ಸ್, ಹೈ ಮಾರ್ಜಿನ್ ಅಪರ್ಚುನಿಟೀಸ್ ನ ಪಾಲಿಸಿ ಟೈಲ್ವಿಂಡ್ಸ್ ಕೊಡ್ತಿದೆ. ನೆಕ್ಸ್ಟ್ ಸೋಲಾರ್ EPC ಸರ್ವಿಸಸ್, ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್. ಕೆಪಾಸಿಟಿ ಟಾರ್ಗೆಟ್ಸ್ ದೊಡ್ಡದಾಗಿರೋದ್ರಿಂದ ಹೈ ಡಿಮಾಂಡ್ ಇದೆ. ಇನ್ನು ಅಸೆಟ್ ಓನರ್ಶಿಪ್, ಪವರ್ ಪರ್ಚೇಸ್ ಅಗ್ರಿಮೆಂಟ್ಸ್, ಇವುಗಳು ಕ್ಯಾಶ್ ಫ್ಲೋ ಬಗ್ಗೆ ಪ್ರಿಡಿಕ್ಟಬಲ್ ಮಾಹಿತಿಯನ್ನ ಕೊಡ್ತವೆ. ಇನ್ನು ರೂಫ್ ಟಾಪ್ ಸೋಲಾರ್, ಕಮರ್ಷಿಯಲ್ ಅಂಡ್ ರೆಸಿಡೆನ್ಷಿಯಲ್ ಎರಡೂ ಕಡೆ ಇನ್ಸ್ಟಾಲೇಷನ್ಸ್ ಆಗ್ತಾ ಇದೆ. ಇವೆಲ್ಲವೂ ಕೂಡ ಇಲ್ಲಿರುವಂತಹ ಅವಕಾಶಗಳು. ಈ ಎಲ್ಲ ಸೆಗ್ಮೆಂಟ್ ಅಲ್ಲಿ ಸೋಲಾರ್ ಎನರ್ಜಿನಲ್ಲೇ ಒಳಗಡೆ ಹೋದ್ರೆ. ನೆಕ್ಸ್ಟ್ ವಿಂಡ್ ಎನರ್ಜಿಗೆ ಬಂದ್ರೆ ವಿಂಡ್ ಅಲ್ಲೂ ಕೂಡ ಸಾಕಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸುಮಾರು 300 ಗಿಗಾವ್ಯಾಟ್ ವಿಂಡ್ ಪೊಟೆನ್ಶಿಯಲ್ ಅನ್ನ ಹೊಂದಿರುವಂತಹ ಸೆಗ್ಮೆಂಟ್ ಇದು. ಬಟ್ ಸದ್ಯದ ಮಟ್ಟಿಗೆ ಜಸ್ಟ್ 52 ಗಿಗಾವ್ಯಾಟ್ ಮಾತ್ರ ನಾವು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಅವಕಾಶ ಜಾಸ್ತಿ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೈಬ್ರಿಡ್ ಪ್ರಾಜೆಕ್ಟ್ ಗಳು ಬರ್ತಿದೆ. ಅಂದ್ರೆ ವಿಂಡ್ ಅಂಡ್ ಸೋಲಾರ್ ಎರಡು ಇರುವಂತಹ ಪ್ರಾಜೆಕ್ಟ್ ಗಳು. ಹಾಗೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಸಿಗ್ತಿದೆ ಇಂಡಸ್ಟ್ರಿಗೆ. ಟರ್ಬೈನ್ಸ್ ಆಗ್ಬಹುದು ಅಥವಾ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಮಾಡರ್ನ್ ಎಕ್ವಿಪ್ಮೆಂಟ್ಸ್ ರೆಡಿ ಆಗ್ತಿದೆ. ಇವೆಲ್ಲವೂ ಕೂಡ ಇಲ್ಲಿ ಇರುವಂತಹ ಅಪಾರ್ಚುನಿಟೀಸ್ ಅನ್ನ ತೋರಿಸ್ತಾ ಇದೆ. ಇನ್ನು ಸ್ಟ್ರಾಟಜಿಕ್ ವಿಂಡ್ ಎನರ್ಜಿ ಅಪಾರ್ಚುನಿಟೀಸ್ ನೋಡಿದರೆ ಆಫ್ ಶೋರ್ ವಿಂಡ್ ಡೆವಲಪ್ಮೆಂಟ್, ತಮಿಳುನಾಡು ಹಾಗೂ ಗುಜರಾತ್ ಕೋಸ್ಟ್ ಲೈನ್ಸ್ ಅಲ್ಲಿ ವಿಂಡ್ ರಿಸೋರ್ಸಸ್ ಅನ್ನ ಬಳಸಿಕೊಂಡು ಆಫ್ ಶೋರ್ ಇನ್ಸ್ಟಾಲೇಷನ್ಸ್ ಅನ್ನ ಮಾಡ್ತಿದ್ದಾರೆ. ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಹಲವಾರು ಕಂಪನೀಸ್ ಇದಾವೆ. ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈ ಕಂಪನೀಸ್ಗೆ ಇಲ್ಲಿ ಗ್ರೋತ್ ಆದ್ರೆ ಲಾಭ ಆಗುತ್ತೆ. ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಮಾಡುವಂತ ಕಂಪನೀಸ್ ONDM, ಇಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದೆ. ಈ ಮೂರು ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಅಪರ್ಚುನಿಟಿ ವಿಂಡ್ ಎನರ್ಜಿನಲ್ಲಿ ನಮಗೆ ಸಿಗುತ್ತೆ. ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ನ, ಅದರಲ್ಲೂ ಒಳ್ಳೆಯ ಕಂಪನೀಸ್ ನ, ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇನ್ನು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಗೆ ಬಂದ್ರೆ ಇದು ತುಂಬಾ ದಿನದಿಂದ ಕೂಡ ಪವರ್ ಜನರೇಷನ್ ಮಾಡ್ತಿರುವಂತ ಸೆಗ್ಮೆಂಟ್. ಪಂಪ್ಡ್ ಸ್ಟೋರೇಜ್ ಇದೆ, ಮಿನಿ ಮೈಕ್ರೋ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಇನ್ಸ್ಟಾಲೇಷನ್ಸ್ ಇದೆ. ಜೊತೆಗೆ ಈ ಪ್ರಾಜೆಕ್ಟ್ ಗಳು ಹಿಮಾಲಯನ್ ಸ್ಟೇಟ್ಸ್ ಏನ್ ಬರುತ್ತೆ ಅಲ್ಲಿ ಸಾಕಷ್ಟು ಅವಕಾಶಗಳನ್ನ ಒದಗಿಸ್ತಿದೆ. ಜೊತೆಗೆ ರಿಮೋಟ್ ಏರಿಯಾಸ್ ಅಲ್ಲಿ ಬರುವಂತದ್ದು ಅಲ್ಲೂ ಕೂಡ ಪವರ್ ಜನರೇಷನ್ ಹಾಗೂ ಸಪ್ಲೈಗೆ ಅವಕಾಶನ ಒದಗಿಸ್ತಿದೆ. ಇನ್ನು ಈ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಇರುವಂತಹ ಅಪಾರ್ಚುನಿಟೀಸ್ ವರ್ಸಸ್ ಚಾಲೆಂಜಸ್ ಗೆ ಬಂದ್ರೆ ಏನೆಲ್ಲ ಚಾಲೆಂಜಸ್ ಇದೆ, ಏನೆಲ್ಲ ಅಪಾರ್ಚುನಿಟೀಸ್ ಇದೆ ಅಂತ. ಮೊದಲನೇದಾಗಿ ಪಾಲಿಸಿ ಸಪೋರ್ಟ್ ಅಲ್ಲಿ ತುಂಬಾ ಚೆನ್ನಾಗಿದೆ. 500 ಗಿಗಾವ್ಯಾಟ್ ಟಾರ್ಗೆಟ್ ಅನ್ನ ಹಾಕೊಂಡಿದೆ ಸರ್ಕಾರ. ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ಕೊಡ್ತಿದೆ, PLI ಕೊಡ್ತಿದೆ ಮ್ಯಾನುಫ್ಯಾಕ್ಚರಿಂಗ್ ಗೆ. ಚಾಲೆಂಜಸ್ ಗೆ ಬಂದ್ರೆ ಅಪ್ರೂವಲ್ ಬಾಟಲ್ ನೆಕ್ಸ್, ಅಪ್ರೂವಲ್ ವಿಚಾರದಲ್ಲಿ ಒಂದಷ್ಟು ಡಿಲೇಸ್ ಆಗುತ್ತೆ. ಹಾಗೆ ಪಾಲಿಸಿ ಇಂಪ್ಲಿಮೆಂಟೇಷನ್ ಕೂಡ ಸ್ಟೇಟ್ ಲೆವೆಲ್ ಅಲ್ಲಿ ಲೇಟ್ ಆಗ್ಬಹುದು. ಈ ಚಾಲೆಂಜಸ್ ಇದ್ದೇ ಇರುತ್ತೆ ಪಾಲಿಸಿ ಸಪೋರ್ಟ್ ವಿಚಾರದಲ್ಲಿ. ಇನ್ನು ಡಿಮಾಂಡ್ ಗ್ರೋತ್ ಗೆ ಬಂದ್ರೆ ರೈಸಿಂಗ್ ಕನ್ಸಂಪ್ಷನ್ ಫ್ರಮ್ EVs, ಡೇಟಾ ಸೆಂಟರ್ಸ್, ಇಂಡಸ್ಟ್ರಿಯಲ್ ಎಕ್ಸ್ಪಾನ್ಷನ್. ಇವಕ್ಕೆಲ್ಲ ಪವರ್ ಬೇಕು. ಅಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ, ಡಿಮಾಂಡ್ ಚೆನ್ನಾಗಿದೆ. ಬಟ್ ಗ್ರಿಡ್ ಸ್ಟೆಬಿಲಿಟಿ, ಕನ್ಸರ್ನ್ಸ್, ಎನರ್ಜಿ ಸ್ಟೋರೇಜ್, ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ಸ್ ಇವುಗಳು ಚಾಲೆಂಜಸ್ ಆಗಿದೆ. ಇದನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಇಂಡಸ್ಟ್ರಿ. ಗ್ರಿಡ್ ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡಬೇಕು, ಎನರ್ಜಿ ಸ್ಟೋರೇಜ್ ಇನ್ಫ್ರಾನ ಇಂಪ್ರೂವ್ ಮಾಡ್ಕೊಳ್ಬೇಕು. ಆಗ ಮಾತ್ರ ನಾವು ಇನ್ನೂ ಒಳ್ಳೆ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಈ ಸೆಗ್ಮೆಂಟ್ ಅಲ್ಲಿ ಆ ಚಾಲೆಂಜಸ್ ಇದ್ದೇ ಇದೆ. ಇನ್ನು ಕಾಸ್ಟ್ ಡೈನಾಮಿಕ್ಸ್ ಗೆ ಬಂದ್ರೆ ಸೋಲಾರ್ ವಿಂಡ್ ಕಾಸ್ಟ್ ಕಡಿಮೆ ಆಗ್ತಾ ಇದೆ. ಅದು ಖಂಡಿತ ಒಳ್ಳೆ ಸುದ್ದಿ. ಯಾಕಂದ್ರೆ ಕಾಸ್ಟ್ ಕಡಿಮೆ ಆದ್ರೆ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇನ್ನು ರೈಸಿಂಗ್ ಇನ್ಪುಟ್ ಕಾಸ್ಟ್, ಕೆಲವು ಕಡೆ ಎಸ್ಪೆಷಲ್ ಮಾಡ್ಯೂಲ್ಸ್, ಕಾಪರ್, ಸ್ಟೀಲ್ ಇಂಪ್ಯಾಕ್ಟಿಂಗ್ ಮಾರ್ಜಿನ್ಸ್. ಈ ಇನ್ಪುಟ್ ಕಾಸ್ಟ್ ಹೆಚ್ಚಾಗ್ತಿದೆ, ಅದು ಕೂಡ ಒಂದು ಚಾಲೆಂಜ್ ಆಗಿದೆ. ಜೊತೆಗೆ ನಾವು ಇಂಪೋರ್ಟ್ ಮೇಲೆ ಡಿಪೆಂಡೆನ್ಸಿಯನ್ನು ಹೊಂದಿದ್ರೆ ಕಷ್ಟ. ಸಾಧ್ಯವಾದಷ್ಟು ನಮ್ಮಲ್ಲೇ ಇವುಗಳನ್ನ ಹೊಂದಿಸ್ಕೊಂಡ್ರೆ ಖಂಡಿತ ಅದು ಅಡ್ವಾಂಟೇಜ್ ಅನ್ನ ತರುತ್ತೆ. ಇನ್ನು ಫೈನಾನ್ಸಿಂಗ್ ವಿಚಾರಕ್ಕೆ ಬಂದ್ರೆ ಗ್ರೀನ್ ಬಾಂಡ್ಸ್, ESG ಫಂಡ್ಸ್ ಕ್ಯಾಪಿಟಲ್ ಅನ್ನು ಪ್ರೊವೈಡ್ ಮಾಡ್ತಿದ್ದಾವೆ. ಬಟ್ ಇಲ್ಲಿರುವಂತಹ ಚಾಲೆಂಜಸ್ ಏನಂದ್ರೆ ಲಾಂಗ್ ಜೆಸ್ಟೇಷನ್ ಪೀರಿಯಡ್ಸ್, ಡಿಲೇಡ್ ಪೇಮೆಂಟ್ಸ್ ಫ್ರಮ್ ಡಿಸ್ಕಾಮ್ಸ್. ಡಿಸ್ಕಾಮ್ಸ್ ಇಂದ ಪೇಮೆಂಟ್ಸ್ ಬರೋದು ಲೇಟ್ ಆಗ್ತಿದೆ. ಜೆಸ್ಟೇಷನ್ ಪೀರಿಯಡ್ ಜಾಸ್ತಿ ಆಗ್ತಾ ಇದೆ. ಇದು ಈ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಇನ್ನೂ ಒಂದು ಚಾಲೆಂಜ್. ಇನ್ನು ಟೆಕ್ನಾಲಜಿ ವಿಚಾರಕ್ಕೆ ಬಂದ್ರೆ ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ಸ್ ಅಲ್ಲಿ ಅಡ್ವಾನ್ಸ್ ಡೆವಲಪ್ಮೆಂಟ್ ಆಗ್ತಿದೆ. ಹೈಬ್ರಿಡ್ ಪಾರ್ಕ್ ಕನ್ಫಿಗರೇಷನ್ಸ್ ಟೆಕ್ನಾಲಜಿಯಲ್ಲಿ ಒಂದಷ್ಟು ಅಡ್ವಾಂಟೇಜಸ್ ಆಗ್ತಿದೆ. ಇನ್ನು ಚಾಲೆಂಜಸ್ ನೋಡಿದ್ರೆ ಇಂಪೋರ್ಟ್ ಡಿಪೆಂಡೆನ್ಸ್ ಆನ್ ಕ್ರಿಟಿಕಲ್ ಕಾಂಪೋನೆಂಟ್ಸ್ ಎಸ್ಪೆಷಲಿ ಫ್ರಮ್ ಚೀನಾ. ಕೆಲವು ಕ್ರಿಟಿಕಲ್ ಕಾಂಪೋನೆಂಟ್ಸ್ ಇಂಪೋರ್ಟ್ ಮಾಡ್ಕೊಳ್ತೀವಿ, ಅದರಲ್ಲೂ ಎಸ್ಪೆಷಲಿ ಚೈನಾದ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ಹೊಂದಿದೆ. ಇದು ಈ ಸೆಗ್ಮೆಂಟ್ ಅಲ್ಲಿರುವಂತಹ ಬಿಗ್ ಚಾಲೆಂಜಸ್ ಅಂತಾನೆ ಹೇಳ್ಬೋದು. ಅಪಾರ್ಚುನಿಟೀಸ್ ಅಂಡ್ ಚಾಲೆಂಜಸ್ ಈ ಎರಡು ಕೂಡ. ಇನ್ನು ಪಾಸಿಟಿವ್ ಇನ್ವೆಸ್ಟ್ಮೆಂಟ್ ಇಂಡಿಕೇಟರ್ಸ್ ಏನು, ಗ್ರೀನ್ ಫ್ಲಾಗ್ಸ್ ಈ ಸೆಕ್ಟರ್ ಅಲ್ಲಿ ಇರುವಂತದ್ದು. ಮೊದಲಿಗೆ ನೀವು ನೋಡ್ಬೇಕಾಗಿರೋದು ಸ್ಟ್ರಾಂಗ್ ಆರ್ಡರ್ ಬುಕ್ ವಿಸಿಬಿಲಿಟಿ. ಖಂಡಿತ ಹಲವು ಕಂಪನೀಸ್ಗೆ ತುಂಬಾ ಒಳ್ಳೊಳ್ಳೆ ಆರ್ಡರ್ ಗಳು ಸಿಕ್ಕಿದಾವೆ. ಆರ್ಡರ್ ಬುಕ್ ಇಂಪ್ರೂವ್ ಆಗಿದೆ. ಬಟ್ ನೀವು ಅದನ್ನ ವಾಚ್ ಮಾಡಲೇಬೇಕು. ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ಸ್ ಆಗ್ಬಹುದು, 5 to 10 years ರೆವಿನ್ಯೂ ಪ್ರಿಡಿಕ್ಟಬಿಲಿಟಿಯನ್ನ ತೋರಿಸ್ತವೆ, ಸ್ಟೇಬಲ್ ಕ್ಯಾಶ್ ಫ್ಲೋನ ತೋರಿಸುತ್ತೆ. ಹಾಗಾಗಿ ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನ ನೋಡಬೇಕು. ಇನ್ನು ಬ್ಯಾಕ್ವರ್ಡ್ ಇಂಟಿಗ್ರೇಷನ್, ಇನ್ ಹೌಸ್ ಸೆಲ್ ಅಂಡ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಬಿಲಿಟೀಸ್ ಇತ್ತು ಅಂದ್ರೆ ಸಪ್ಲೈ ಚೈನ್ ವಲ್ನರಬಿಲಿಟೀಸ್ ನ ಕಡಿಮೆ ಮಾಡುತ್ತೆ, ಮಾರ್ಜಿನ್ಸ್ ಅನ್ನ ಇಂಪ್ರೂವ್ ಮಾಡುತ್ತೆ. PLI ಸ್ಕೀಮ್ ಬೆನಿಫಿಟ್ ಅನ್ನ ಹೇಗೆ ಬಳಸ್ಕೊಳ್ತಿದೆ ಕಂಪನಿ ನೋಡ್ಬೇಕಾಗುತ್ತೆ. ಇನ್ನು ಪ್ರೂಡೆಂಟ್ ಲೆವರೇಜ್, ಡೆಟ್ ಟು ಇಕ್ವಿಟಿ ರೇಷಿಯೋಸ್, ಕನ್ಸಿಸ್ಟೆಂಟ್ ಕ್ಯಾಶ್ ಜನರೇಷನ್,
ಕ್ವಾಲಿಟಿ ಪಾರ್ಟ್ನರ್ಶಿಪ್ಸ್, ಯಾವ ಕಂಪನಿಗಳ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಳ್ತಾ ಇದ್ದೇವೆ. ಇನ್ನು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್, ಸೋಲಾರ್, ವಿಂಡ್, ಹೈಬ್ರಿಡ್ ಪ್ರಾಜೆಕ್ಟ್ಸ್ ಅಲ್ಲಿ ಡೈವರ್ಸಿಫೈ ಮಾಡಿದ್ಯಾ, ಸ್ಟೋರೇಜ್ ಟೆಕ್ನಾಲಜೀಸ್, ಈ ಎಲ್ಲ ವಿಷಯಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಕೂಡ ಪಾಸಿಟಿವ್ ಇನ್ವೆಸ್ಟ್ಮೆಂಟ್ ಇಂಡಿಕೇಟರ್ಸ್ ಆಗುತ್ತೆ ಕಂಪನಿಗಳನ್ನ ನೋಡುವಂತ ಸಂದರ್ಭದಲ್ಲಿ. ಇನ್ನು ನೆಕ್ಸ್ಟ್ ರೆಡ್ ಫ್ಲಾಗ್ಸ್ ಗೆ ಬಂದ್ರೆ ಎಕ್ಸೆಸಿವ್ ಲೆವರೇಜ್, ಎಸ್ಪೆಷಲಿ ಕ್ಯಾಪಿಟಲ್ ಕೂಡ ಜಾಸ್ತಿ ಬೇಕಾಗೋದ್ರಿಂದ ಕಂಪನಿಗಳು ಡೆಟ್ ನ ಮೇಲೆ ಡಿಪೆಂಡ್ ಆಗ್ತವೆ. ಹೈ ಡೆಟ್ ಇರುವಂತಹ ಕಂಪನೀಸ್ ಸ್ವಲ್ಪ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ಇನ್ನು ಡಿಸ್ಕಾಮ್ ಪೇಮೆಂಟ್ ಡಿಲೇಸ್, ಇಂಪೋರ್ಟ್ ಡಿಪೆಂಡೆನ್ಸ್ ನಾವೀಗಾಗಲೇ ನೋಡಿದ್ವಿ ಚಾಲೆಂಜಸ್ ಅಲ್ಲಿ, ಅವೆಲ್ಲವೂ ಕೂಡ ರೆಡ್ ಫ್ಲಾಗ್ಸ್. ಫ್ರೀಕ್ವೆಂಟ್ ಈಕ್ವಿಟಿ ಡೈಲ್ಯೂಷನ್, ಇದು ಕಂಪನಿಯ ಮ್ಯಾನೇಜ್ಮೆಂಟ್ ಅಥವಾ ಪ್ರಮೋಟರ್ಸ್ ಮಾಡುವಂತದ್ದು. ಎಕ್ಸಿಕ್ಯೂಷನ್ ಡಿಲೇಸ್ ಅಂದ್ರೆ ಪ್ರಾಜೆಕ್ಟ್ ಸಿಗುತ್ತೆ ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಲೇಟ್ ಮಾಡುವಂತದ್ದು. ಪೂರ್ ಪ್ಲಾಂಟ್ ಪರ್ಫಾರ್ಮೆನ್ಸ್, ಇವುಗಳನ್ನ ರೆಡ್ ಫ್ಲಾಗ್ಸ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗೆ ಇದು ರಿಸ್ಕ್ ಅನ್ನ ಜಾಸ್ತಿ ಕೂಡ ಮಾಡುತ್ತೆ ನಮ್ಗೆ. ಇನ್ನು ಇನ್ವೆಸ್ಟ್ಮೆಂಟ್ ಯೂನಿವರ್ಸ್, ದೊಡ್ಡ ಕಂಪನಿಗಳ ವಿಚಾರಕ್ಕೆ ನಾವು ಬರೋದ್ರೆ ಇಲ್ಲಿ ಸಾಕಷ್ಟು ಕಂಪನಿಗಳಿದಾವೆ. ನಾನು ಕೆಲವೊಂದನ್ನ ಮಾತ್ರ ನಿಮ್ಮ ಮುಂದೆ ತರ್ತಾ ಇದ್ದೀನಿ, ಎಲ್ಲವನ್ನು ಖಂಡಿತ ತರ್ತಾ ಇಲ್ಲ. ಇವುಗಳನ್ನ ಹೊರತುಪಡಿಸಿ ಕೂಡ ನೀವು ಬೇರೆ ಕಂಪನಿಗಳನ್ನ ಸ್ಟಡಿ ಮಾಡಬಹುದು. ಆನಂತರ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅಂತಹ ಕಂಪನಿಯನ್ನ ಆಯ್ಕೆ ಮಾಡ್ಕೊಳ್ಬಹುದು. ಮೊದಲಿಗೆ ಅದಾನಿ ಗ್ರೀನ್, ಸೋಲಾರ್ ಪ್ಲಸ್ ವಿಂಡ್ ಎರಡೂ ಇದೆ. ಜೊತೆಗೆ ಲಾರ್ಜೆಸ್ಟ್ ರಿನ್ಯೂಯಬಲ್ ಎನರ್ಜಿ ಡೆವಲಪರ್ ಭಾರತದಲ್ಲಿ ಸದ್ಯದ ಮಟ್ಟಿಗೆ 20 ಗಿಗಾವ್ಯಾಟ್ ಕೆಪಾಸಿಟಿಯನ್ನ ಹೊಂದಿರುವಂತಹ ಕಂಪನಿ. ನಂತರ ಟಾಟಾ ಪವರ್, ಈ ಕಂಪನಿ ಕೂಡ ಸೋಲಾರ್, ವಿಂಡ್, ಹೈಡ್ರೋ ಅಂಡ್ ಇವಿ ಚಾರ್ಜಿಂಗ್ ಇನ್ಫ್ರಾದಲ್ಲಿ ಪ್ರೆಸೆನ್ಸ್ ಅನ್ನ ಹೊಂದಿರುವಂತಹ ಕಂಪನಿ. ಆ ಕಂಪನಿ ಬ್ರಾಂಡ್ ಏನಿದೆ ಟಾಟಾ ಗ್ರೂಪ್ ಅನ್ನೋದು, ಅದು ಈ ಕಂಪನಿಗೆ ಒಂದು ಶಕ್ತಿಯನ್ನ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಇನ್ನು JSW ಎನರ್ಜಿ, ಇದು ಕೂಡ ಹೈಡ್ರೋ, ಸೋಲಾರ್ ಪ್ಲಸ್ ವಿಂಡ್ ಮೂರು ಇದೆ. ಹಾಗೆ ಎನರ್ಜಿ ಸ್ಟೋರೇಜ್ ಅಂಡ್ ಗ್ರೀನ್ ಹೈಡ್ರೋಜನ್ ಗೆ ಸಂಬಂಧಪಟ್ಟಂತೆ ಕೂಡ ಕಂಪನಿ ಕೆಲಸವನ್ನ ಮಾಡ್ತಾ ಇದೆ. ಇಂಟ್ರೆಸ್ಟ್ ಇರೋರು JSW ಎನರ್ಜಿ ಕೂಡ ಸ್ಟಡಿ ಮಾಡಬಹುದು. ಇನ್ನು NHPC ಹೈಡ್ರೋ ಎಲೆಕ್ಟ್ರಿಕಲಿ ಬರುವಂತಹ ಕಂಪನಿ. NTPC ಗ್ರೀನ್, ಇದು ಕೂಡ ಸೋಲಾರ್ ಪ್ಲಸ್ ವಿಂಡ್ ಎರಡು ಕಡೆ ಕೆಲಸ ಮಾಡುತ್ತೆ. ಜೊತೆಗೆ 60 ಗಿಗಾವ್ಯಾಟ್ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ ಟಾರ್ಗೆಟ್ ಮಾಡ್ತಾ ಇದೆ 2032ರಲ್ಲಿ. NTPC ಗ್ರೀನ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಇವು ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಸುಜ್ಲೋನ್ ಎನರ್ಜಿ, ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ನಾನು ಹಿಂದೆ ಹಲವು ಸಲ ಹೇಳಿದ್ದೀನಿ, ವಿಂಡ್ ಟರ್ಬೈನ್ ಅಲ್ಲಿ ಟಾಪ್ 10 ಅಲ್ಲಿ ಬರುವಂತಹ ಕಂಪನಿ ಥ್ರೂಔಟ್ ದ ವರ್ಲ್ಡ್. ಬಟ್ ಈ ಕಂಪನಿ ಕೆಲವು ಸಮಸ್ಯೆಗಳಿಗೆ ಸಿಲುಕಿತ್ತು. ಆಕ್ಚುಲಿ ಕಂಪನಿಯ ಪ್ರಮೋಟರ್ಸ್ ಅಲ್ಲಿ ಸಮಸ್ಯೆ ಇಲ್ಲ, ಬಟ್ ಕಂಪನಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಿದ ರೀತಿಯಲ್ಲಿ ಸಮಸ್ಯೆ ಇತ್ತು. 2008, 2007, 2008ರಲ್ಲಿ ಅಗ್ರೆಸಿವ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನ್ನ ಮಾಡಿತ್ತು. ಆನಂತರ 2008ರಲ್ಲಿ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ. ಮಾರ್ಕೆಟ್ ಕೂಡ ಬಿತ್ತು, ಡಿಮಾಂಡ್ ಕೂಡ ಸ್ಲೋ ಡೌನ್ ಆಯ್ತು. ಡಿಮಾಂಡ್ ಸ್ಲೋ ಡೌನ್ ಆದ್ರೆ ಏನಾಗುತ್ತೆ, ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಕಂಪನಿ ಸಾಲವನ್ನ ಮಾಡಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಿತ್ತು, ಸಾಲದ ಸುಲಿಗೆ ಸಿಲುಕ್ತು, ಪೇಮೆಂಟ್ಸ್ ಮಾಡಕ್ಕಾಗ್ಲಿಲ್ಲ ಟೈಮ್ಲಿ, ಸ್ಟಾಕ್ ಕ್ರಾಶ್ ಆಯ್ತು. ಈಗ ರಿಕವರಿ ಮಾಡ್ತಾ ಇದೆ, ಫಂಡಮೆಂಟಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸುಜ್ಲೋನ್ ಎನರ್ಜಿಯನ್ನ. ಇನ್ನು ಐನಾಕ್ಸ್ ವಿಂಡ್, ಇದ್ರ ಬಗ್ಗೆ ಕೂಡ ಹಲವು ಸಲ ನಾವು ವಿಡಿಯೋಗಳನ್ನ ಮಾಡಿದ್ವಿ, ನೋಡಿದಿರಿ ಅನ್ಕೊಳ್ತೀನಿ. ವಿಂಡ್ ಎನರ್ಜಿನಲ್ಲೇ ಕೆಲಸ ಮಾಡುವಂತಹ ಕಂಪನಿ. ವಾರಿ ಎನರ್ಜೀಸ್ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡುತ್ತೆ. ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ಸೋಲಾರ್ EPC ಕಾಂಟ್ರಾಕ್ಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. KP ಎನರ್ಜಿ ವಿಂಡ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮಾಡುತ್ತೆ. ಸರ್ವೋಟೆಕ್ ಪವರ್ ಸೋಲಾರ್ ಪ್ಲಸ್ EV ಇನ್ಫ್ರಾನ ಡೆವಲಪ್ ಮಾಡುವಂತಹ ಕಂಪನಿ. ಇವುಗಳಲ್ಲದೆ ಈ ಸೆಗ್ಮೆಂಟ್ ಅಲ್ಲಿ ಇನ್ನು ಕೆಲವು ಕಂಪನೀಸ್ ಇದಾವೆ, ಲೈಕ್ ಪ್ರೀಮಿಯರ್ ಎನರ್ಜೀಸ್ ಆಗ್ಬಹುದು, ಅದಾನಿ ಪವರ್ ಆಗ್ಬಹುದು, ಸ್ಟಡಿ ಮಾಡಬಹುದು. ಅವುಗಳನ್ನು ಕೂಡ ಇನ್ನು ಸಾಕಷ್ಟು ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಇವುಗಳಲ್ಲಿ ಒಳ್ಳೆ ಅವಕಾಶಗಳಂತೂ ಇದೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡೋದಕ್ಕೆ. ನೆಕ್ಸ್ಟ್ ಹೈಡ್ರೋ ಅಂಡ್ ಸ್ಟೋರೇಜ್ ಸ್ಪೆಷಲಿಸ್ಟ್ ಗೆ ಬಂದ್ರೆ SJVN, ಹೈಡ್ರೋ ಪ್ಲಸ್ ಸೋಲಾರ್ ಎರಡು ಕಡೆ ಕೆಲಸವನ್ನ ಮಾಡುತ್ತೆ SJVN. ಬಟ್ ಹೈಡ್ರೋ ಎಲೆಕ್ಟ್ರಿಕಲ್ ಎಕ್ಸ್ಪರ್ಟೈಸ್ ಅನ್ನ ಹೊಂದಿರುವಂತಹ ಕಂಪನಿ. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಇವುಗಳ ಜೊತೆಗೆ ಇನ್ನು ಹಲವಾರು ಕಂಪನೀಸ್ ಇದಾವೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು. ಅವುಗಳನ್ನು ಕೂಡ ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಒಳ್ಳೇದನ್ಸುತ್ತೋ ಅಂತ ಚೂಸ್ ಮಾಡಬಹುದು. ಇನ್ನು ಇವುಗಳನ್ನ ಹೊರತುಪಡಿಸಿ ಅಂದ್ರೆ ಸೋಲಾರ್, ವಿಂಡ್ ಅಥವಾ ಹೈಡ್ರೋ, ಇವುಗಳನ್ನ ಹೊರತುಪಡಿಸಿ ಬೇರೆ ಎಲ್ಲಿ ಅಪಾರ್ಚುನಿಟೀಸ್ ಇದೆ, ಎಸ್ಪೆಷಲಿ ರಿನ್ಯೂವಬಲ್ ಎನರ್ಜಿನಲ್ಲಿ ಅಂತ ನೋಡಿದ್ರೆ ಬ್ಯಾಟರಿ ಸ್ಟೋರೇಜ್ ಬೆಸ್ಟ್ ಅಂತಾರೆ. ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್, ಇದ್ರ ಬಗ್ಗೆ ಕೂಡ ನಾನು ಹಿಂದೆ ಒಂದು ವಿಡಿಯೋನ ಕವರ್ ಮಾಡಿದ್ದೀನಿ. ನಿಮ್ಗೆ ಆ ವಿಡಿಯೋಗಳನ್ನ ನೋಡ್ಬೇಕು ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ, ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ ಅಂತ. ಆ ಪ್ಲೇ ಲಿಸ್ಟ್ ಹೋದ್ರೆ ಈ ರೀತಿಯ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ ನಿಮ್ಗೆ. ಈ ವಿಡಿಯೋನು ಕೂಡ ಅದರಲ್ಲೇ ಹಾಕ್ತೀನಿ. ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅನ್ನ ಸ್ಟಡಿ ಮಾಡಬಹುದು. ಅಲ್ಲೂ ಕೂಡ ಖಂಡಿತ ಸಾಕಷ್ಟು ಅವಕಾಶಗಳು ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಯಾಕಂದ್ರೆ ಪವರ್ ಜನರೇಟ್ ಆಯ್ತು ಅಂದ್ರೆ ಅದನ್ನೆಲ್ಲಾದ್ರೂ ಒಂದ್ ಕಡೆ ಸ್ಟೋರ್ ಮಾಡ್ಬೇಕಲ್ಲ, ಅದಕ್ಕೆ ಎನರ್ಜಿ ಸಿಸ್ಟಮ್ಸ್ ಬೇಕೇ ಬೇಕು, ಸ್ಟೋರೇಜ್ ಸಿಸ್ಟಮ್ಸ್ ಬೇಕೇ ಬೇಕು. ಹಾಗಾಗಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಅಲ್ಲಿ ಸ್ಟಡಿ ಮಾಡಬಹುದು. ಇನ್ನು ಗ್ರೀನ್ ಹೈಡ್ರೋಜನ್, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವು ಶೇರ್ಗಳನ್ನು ನಾನು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಗ್ರಿಡ್ ಮಾಡರ್ನೈಸೇಷನ್, ಹಾಗೆ ಹೈಬ್ರಿಡ್ ಪ್ರಾಜೆಕ್ಟ್ಸ್, ವಿಂಡ್ ಅಂಡ್ ಸೋಲಾರ್ ಎರಡನ್ನು ಸೇರಿಸಿ ಮಾಡುವಂತ
ಈ ರೀತಿ ಕಂಪನೀಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಎಸ್ಪೆಷಲಿ ಇದರಲ್ಲಿ ಕೆಲವು ಕಂಪನೀಸ್ ಅಂತ ಪ್ರಾಕ್ಸಿ ಪ್ಲೇಯರ್ಸ್ ಅಂತಾರಲ್ಲ, ಆ ರೀತಿ ಆ ಸೆಗ್ಮೆಂಟ್ ಗೆ ಕಾಂಟ್ರಿಬ್ಯೂಷನ್ ಮಾಡ್ತವೆ, ಬಟ್ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗೋದಿಲ್ಲ, ಆ ರೀತಿ ಇರುತ್ತೆ. ಸ್ಟಡಿ ಮಾಡಬಹುದು ಇವುಗಳನ್ನು ಕೂಡ. ಹಾಗೆ ಹೂಡಿಕೆ ಮಾಡೋ ಮುಂಚೆ ಇವುಗಳನ್ನ ಚೆಕ್ ಮಾಡ್ಕೊಳ್ಳಿ. ಎಕ್ಸಿಕ್ಯೂಷನ್ ಟ್ರಾಕ್ ರೆಕಾರ್ಡ್ ಅನ್ನ ನೋಡಿ, ಕಂಪನೀಸ್ ಯಾವ ರೀತಿ ಇದೆ ಪ್ರಾಜೆಕ್ಟ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋದು ಅಂತ. ಫೈನಾನ್ಷಿಯಲ್ ರೆಸಿಲಿಯನ್ಸ್ ಅನ್ನ ಅನಲೈಸ್ ಮಾಡಿ, ಕಂಪನಿಯ ಬ್ಯಾಲೆನ್ಸ್ ಶೀಟ್ ಆಗ್ಬಹುದು, ಕ್ಯಾಶ್ ಫ್ಲೋಸ್ ಆಗ್ಬಹುದು, ಯಾವ ರೀತಿ ಇದೆ ಅಂತ. ಸಪ್ಲೈ ಚೈನ್ ಇಂಟಿಗ್ರೇಷನ್ ಚೆಕ್ ಮಾಡ್ಕೊಳ್ಳಿ, ಜಾಸ್ತಿ ಡಿಪೆಂಡೆನ್ಸಿ ಇಂಪೋರ್ಟ್ ಮೇಲೆ ಇದೆಯಾ ಇಲ್ವಾ ಅಂತ. ಟೆಕ್ನಾಲಜಿ ಡೈವರ್ಸಿಫೈ ಮಾಡಿರುವಂತದ್ದು. ಪಾಲಿಸಿ ಇಂಪ್ಲಿಮೆಂಟೇಷನ್ ಮಾನಿಟರ್ ಮಾಡಬೇಕಾಗುತ್ತೆ, ಸರ್ಕಾರ ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಜೊತೆಗೆ ಅಡ್ಜಾಸೆಂಟ್ ಅಪರ್ಚುನಿಟೀಸ್ ಕಡೆ ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಅಂದ್ರೆ ಪ್ರಾಕ್ಸಿ ಪ್ಲೇಸ್, ಇವಿ ಚಾರ್ಜ್, ಎನರ್ಜಿ ಸ್ಟೋರೇಜ್, ಗ್ರೀನ್ ಹೈಡ್ರೋಜನ್, ಈ ರೀತಿಯ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಕೂಡ ನಾವು ಸ್ಟಡಿ ಮಾಡಬಹುದಾಗಿರುತ್ತೆ. ಇವುಗಳನ್ನ ನೋಡಿ ಡಿಸಿಷನ್ ತಗೊಂಡ್ರೆ ಬಹುಶಃ ಅದು ನಮ್ಮ ರಿಸ್ಕ್ ಅನ್ನು ಕೂಡ ಕಡಿಮೆ ಮಾಡುತ್ತೆ. ಸರಿ ಗೆಳೆಯರೆ, ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಗೆ ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ, ಕಲಿಯೋ ಆಸಕ್ತಿ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ಕೊಡ್ತೇವೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.